ಡ್ಯಾಮ್ ನೋಡೋಣ. ಸೊ ಇವಾಗ ನಾವು ಚನ್ನಗಿರಿಗೆ ಮೇಕಪ್ ಆಗಿ ಅಂತ ಬಂದು ಮೇಕಪ್ ಎಲ್ಲ ಮುಗಿಸಿ ಪ್ಯಾಕಪ್ ಆಗಿ ಈ ಲೆವೆಲಿಗೆ ಬಂದಿದ್ದೀವಿ. ಸೊ ಇವಾಗ ಅಂದದೇ ಸೂಳೆಕೆರೆ ಡ್ಯಾಮ್ ನೋಡ್ಕೊಂಡು ಹೋಗಬೇಕು. ಸೊ ಲೆಟ್ ಇಸ್ ಎಕ್ಸ್ಪ್ಲೋರ್. ಸೊ ಗಾಯ್ಸ್, ಇವತ್ತು ನಾವಿದ್ದೀವಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಲ್ಲಿರೋ ಸೂಳೆಕೆರೆಯಲ್ಲಿ. ಸೊ ಇದು ಬಂದು ನಿಮ್ಗೆ ಏಷ್ಯಾ ಖಂಡದಲ್ಲಿನೇ ಅತಿ ದೊಡ್ಡ 2ನೇ ಕೆರೆ ಅಂತಾನೆ ತುಂಬಾ ಪಾಪ್ಯುಲರ್ ಆಗಿರೋ ಅಂತ ಕೆರೆ. ಸೊ ಇದು ಬಂದು ನಿಮ್ಗೆ ಚನ್ನಗಿರಿ ಹತ್ರನೇ ಇರೋದು. ತುಂಬಾ ಡಿಸ್ಟೆನ್ಸ್ ಎಲ್ಲ ಏನಿಲ್ಲ, ಆರಾಮಾಗಿ ನೀವು 2 ವೀಲರ್ ವೆಹಿಕಲ್ ಬಸ್ಗಳು ತುಂಬಾ ಫೆಸಿಲಿಟಿ ಇದೆ ಅಲ್ಲಿಗೆ ಹೋಗೋದಕ್ಕೆ. ಸೊ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ, ಸೊ ಇದನ್ನ 11ನೇ ಶತಮಾನದಲ್ಲಿ ಶಾಂತಮ್ಮನವರು ಕಟ್ತಾರೆ. ಸೊ ಇದ್ರ ವಿಸ್ತೀರ್ಣ ಬಂದು 5550 ಎಕರೆ ವಿಸ್ತೀರ್ಣ ಇರುತ್ತೆ. ಸೊ 27 ಅಡಿ ಅಂದ್ರೆ ಆಳ ಇರೋದು ಈ ಕೆರೆ. ಸೊ ಇದಕ್ಕೆ ಏನಕ್ಕೆ ಸೂಳೆಕೆರೆ ಅನ್ನೋ ಹೆಸರು ಬಂತು ಅಂತ ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋನ ಎಂಡ್ ವರೆಗೂ ನೋಡ್ಬೇಕು. ಸೊ ಗೈಸ್, ಇವಾಗ ಏನಪ್ಪಾ ಅಂದ್ರೆ ವಿಕ್ರಮ ರಾಜ ಅನ್ನೋ ಒಬ್ಬ ರಾಜ ಇರ್ತಾನೆ ನಮ್ಮ ಸೂಳೆಕೆರೆಯಲ್ಲಿ ಮುಂಚೆ. ಇದು ಬಂದು ಮುಂಚೆ ಸ್ವರ್ಗವತಿ ಅಂತ ಹೆಸರಾಗಿರುತ್ತೆ ಈ ಸೂಳೆಕೆರೆ ಅನ್ನೋ ಊರು. ಚನ್ನಗಿರಿ, ಇವಾಗ ಏನು ಚನ್ನಗಿರಿ ಅಂತ ಕರಿತೀವಿ ಅದನ್ನ ನಾವು ಮುಂಚೆ ಸ್ವರ್ಗವತಿ ಅನ್ನೋ ಒಂದು ಪಾಪ್ಯುಲರ್ ಆಗಿರುವಂತ ಊರಾಗಿರುತ್ತೆ ಅದು. ಸೊ ಅದು ಬಂದು ನೆಕ್ಸ್ಟ್ ವಿಕ್ರಮರಾಜನವರು ಅದನ್ನ ಆಳ್ತಿರ್ತಾರೆ. ಅವ್ರಿಗೆ ತುಂಬಾ ವರ್ಷಗಳಿಗೆ ಒಂದು ಹೆಣ್ಣು ಮಗು ಕೂಡ ಹುಟ್ಟುತ್ತೆ. ಅದು ಆ ಮಗು ವಯಸ್ಸಿಗೆ ಬಂದಾದ್ಮೇಲೆ ಒಬ್ಬ ರಾಜ ಮನೆತನದವ್ರ ಅಲ್ಲ, ಬೇರೆಯವ್ರನ್ನ ಅಂದ್ರೆ ರಾಜ ಮನೆತನದನ್ನೆಲ್ಲ ಬಿಟ್ಟು ನಾರ್ಮಲ್ ಒಬ್ಬ ಮನುಷ್ಯ ಸಿದ್ದೇಶ್ವರ ಅನ್ನೋರ್ನ ಮದ್ವೆ ಆಗ್ತಾರೆ. ಸೊ ಅದಕ್ಕೆ ಅಲ್ಲಿನ ಜನ ಏನ್ ಮಾಡ್ತಾರೆ, ಸೊ ಇವಳು ಪತಿವ್ರತೆ ಅಲ್ಲ, ನಮ್ಮ ಸಂಸ್ಥಾನಕ್ಕೆ ಬಿಟ್ಟು ಬೇರೆಯವ್ರನ್ನ ಮದ್ವೆ ಆದ್ರೆ ಇವಳು ಸೂಳೆ ಅನ್ನೋ ಪಟ್ಟನ ಕಟ್ತಾರೆ. ಸೊ ಅವರು ಇದರಿಂದ ಬೇಸತ್ತು ಏನ್ ಮಾಡ್ತಾರೆ, ಸಿದ್ದೇಶ್ವರ ಅವ್ರನ್ನ ಕರ್ಕೊಂಡು ಅವರೇ ಸ್ವಂತವಾಗಿ ಜೀವನನ ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗ ಅವರು ತುಂಬಾ ಜನಗಳಿಂದ ಅವಮಾನಗಳನ್ನ ಕೇಳ್ತಾ ಕೇಳ್ತಾ ತಂದೆ ತಾಯಿನೂ ಕೂಡ ಅವ್ರನ್ನ ಇವಳು ಸೂಳೆ ಅನ್ನೋ ಪಟ್ಟನ ಕಟ್ತಾರೆ. ಸೊ ಇದರಿಂದ ಅವ್ರು ತುಂಬಾ ಬೇಜಾರ್ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡ್ತಾರೆ, ಇದನ್ನ ನಾನು ಹೊರಗಡೆ ಬರ್ಬೇಕು, ಈ ಹೆಸರನ್ನ ನಾನು ತೆಗ್ದಾಕ್ಬೇಕು ಅಂತ ತಿಳ್ಕೊಂಡು ಒಂದು ಕೆರೆನ ಕಟ್ಟಿಸ್ಬೇಕು ಅಂತ ಮುಂದೆ ಆಗ್ತಾರೆ. ಸೊ ಈ ಸೂಳೆಕೆರೆಯಲ್ಲಿ ತುಂಬಾ ಜನ ವೇಶ್ಯರು ಕೆಲಸ ಮಾಡ್ತಾ ಇರ್ತಾರೆ, ಅವ್ರದೇ ಆದಂತ ಜೀವನನ ನಡೆಸ್ತಿರ್ತಾರೆ. ಸೊ ಅವ್ರ ಹತ್ರ ಇವ್ರು ಅಂದ್ರೆ ಶಾಂತಮ್ಮ ಅವರು ಹೋಗಿ ಈ ಜಾಗನ ನನಗ್ ಕೊಟ್ರೆ ನಾನು ಒಂದು ಕೆರೆನ ಕಟ್ಟಿಸ್ತೀನಿ ಅಂತ ಹೇಳ್ತಾರೆ. ಸೊ ಅವ್ರು ಅವಾಗ ಒಂದು ಕಂಡೀಷನ್ ಹಾಕ್ತಾರೆ, ನಾವು ಈ ಜಾಗನ ನಿಮ್ಗೆ ಬಿಟ್ಕೊಟ್ರೆ ಖಂಡಿತ ನೀನು ನಮ್ಮ ಹೆಸರಲ್ಲೇ ಅಂದ್ರೆ ಸೂಳೆಕೆರೆ ಅಂತಾನೆ ಹೆಸರಿಡ್ಬೇಕು ಅಂತ ಒಂದು ಅವ್ರ ಕಡೆಯಿಂದ ಮಾತು ತಗೋತಾರೆ. ಸೊ ಅವ್ರ ಮಾತಿಗೆನೆ ಬೆಲೆ ಕೊಟ್ಟು ಇವರು ಸೂಳೆಕೆರೆ ಅನ್ನೋ ಹೆಸರನ್ನ ಈ ಕೆರೆಗೆ ಕಟ್ತಾರೆ. ಸೊ ಈ ಕೆರೆಯಿಂದ 27 ಹಳ್ಳಿಗಳಿಗೆ ಅಲ್ಲಿ ನೀರು ಸಪ್ಲೈ ಆಗ್ತಿದೆ. ನಮ್ಮ ಚಿತ್ರದುರ್ಗಕ್ಕೆ ಶಾಂತಿ ಸಾಗರ ಅಂದ್ರೆ ಸೂಳೆಕೆರೆಯಿಂದನೇ ನೀರು ಸಿಗ್ತಾ ಇರೋದು. ಸೊ ಇವತ್ತು ನಾವೆಲ್ಲ ಚಿತ್ರದುರ್ಗದಲ್ಲಿ ನೆಮ್ಮದಿಯಾಗಿ ನೀರು ಕುಡಿತೀವಿ ಅಂದ್ರೆ ಖಂಡಿತ ಅವರು ಶಾಂತಮ್ಮ ಅವರ ಕೃಪೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಪ್ರೀತಿಗೆ ಬೆಲೆ ಕೊಟ್ಟು ಅವರು ತಮ್ಮ ತಂದೆ ತಾಯಿ ಆಸ್ತಿನ ಎಲ್ಲಾನು ಬಿಟ್ಟು ಅವರಿಗೋಸ್ಕರ ಈ ಕೆರೆನ ಕಟ್ಸಿ ಕೊನೆಗೆ ಅವರು ಈ ಮಾನವರ ಅಂದ್ರೆ ಇವಾಗ ಮನುಷ್ಯರು ಮಾತಾಡಿ 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 ಒಬ್ಬ ಮನುಷ್ಯನ ಎಷ್ಟು ಡಿಪ್ರೆಷನ್ ತಗೊಂಡ್ ಹೋಗ್ತಾರೆ ಅಂದ್ರೆ ಕೊನೆಗೆ ಅವರು ಈ ಕೆರೆಗೆ ಅಂದ್ರೆ ಅವ್ರು ಕಟ್ಸಿರೋ ಅಂತ ಶಾಂತಿ ಸಾಗರ ಸೂಳೆಕೆರೆಗೆ ಬಿದ್ದು ಅವರು ಸತ್ತು ಹೋಗ್ಬಿಡ್ತಾರೆ ಶಾಂತಮ್ಮ ಅವರು. ಸೊ ಅದಾದ್ಮೇಲೆ ನೆಕ್ಸ್ಟ್ ಸಿದ್ದೇಶ್ವರ ಅವ್ರ ಗಂಡ ಏನಿರ್ತಾರೆ ಅವರು ತನ್ನ ಹೆಂಡತಿನ ಕಳ್ಕೊಂಡ್ರ ದುಃಖದಲ್ಲಿ ಅವರು ಕೂಡ ಬೆಟ್ಟದ ಮೇಲೆ ಹೋಗಿ ಅವರು ಸತ್ತು ಹೋಗ್ತಾರೆ. ಸೊ ಇವತ್ತು ಅಲ್ಲಿ ಪ್ರಸಿದ್ಧಿಯಾಗಿ ಒಂದು ಸಿದ್ದೇಶ್ವರ ಬೆಟ್ಟ ಅಂತ ಕೂಡ ಮಾಡಿದ್ದಾರೆ. ಹಾಗೇನೆ ಶಾಂತಮ್ಮ ಅವ್ರಿಗೆ ಪ್ರತಿ ವರ್ಷ ಜಾತ್ರೆಯಲ್ಲಿ ಬಾಗಿನ ಕೊಡುವಂತ ಸಂಸ್ಕಾರ ಕೂಡ ಅಲ್ಲಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಸೊ ಇದ್ರ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಜನ ಹೆಂಗಿದ್ರು ಮಾತಾಡ್ತಾರೆ ಖಂಡಿತ. ಸೊ ಅವ್ರನ್ನ ಆ ಕಾಲದಲ್ಲಿ ಅವ್ರನ್ನ ಬಿಟ್ಟಿಲ್ಲ ಅಂದ್ರೆ ಈಗಿನ ಕಾಲದಲ್ಲಿ ಬಿಡ್ತಾರ? ಖಂಡಿತ ಇಲ್ಲ. ಸೊ ಇದು ಅತ್ಯುತ್ತಮ ಜಾಗ ನಮ್ಮ ಚನ್ನಗಿರಿಲಿದೆ. ಅಡಿಕೆ ನಾಡು ಸಮೃದ್ಧಿಯಾಗಿ ಇವತ್ತು ರೈತರು ಸಮೃದ್ಧಿಯಾಗಿ ಅಲ್ಲಿ ಅಡಿಕೆನ ಬೆಳಿತಿದ್ದಾರೆ, ವ್ಯವಸಾಯನ ಮಾಡ್ತಿದ್ದಾರೆ ಅಂದ್ರೆ ಖಂಡಿತ ಶಾಂತಮ್ಮ ಅವರ ಕೊಡುಗೆ ಅಪಾರವಾಗಿರುತ್ತೆ. ಸೊ ಯಾರಾದ್ರೂ ಖಂಡಿತ ಆ ಕಡೆ ಹೋದ್ರೆ ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡ್ಕೊಂಡ್ ಬನ್ನಿ, ನಿಮ್ಮ ಮಕ್ಳಿಗೂ ಇದ್ರ ಬಗ್ಗೆ ಗೊತ್ತಾಗ್ಲಿ ಅಂತ ನಾನ್ ಹೇಳ್ತೀನಿ. ಸೊ ಹಾಗೆ ಅಲ್ಲಿ ಏನಪ್ಪಾ ಅಂದ್ರೆ ಪ್ರೇಕ್ಷಣೀಯ ಸ್ಥಳ ಅಂತ ಅಲ್ಲಿ ಇವಾಗ ಮುಂಚೆ ಎಲ್ಲ ಏನು ಇರಲಿಲ್ಲ, ಇವಾಗ ನಿಮ್ಗೆ ಪಾರ್ಕ್, ಮಕ್ಳಿಗೆ ಆಟ ಆಡೋದಕ್ಕೆ ಬೋಟಿಂಗ್ ಎಲ್ಲ ವ್ಯವಸ್ಥೆನೂ ಕೂಡ ಅಲ್ಲಿ ಮಾಡಿದ್ದಾರೆ. ಪ್ರಕೃತಿ ಸೌಂದರ್ಯಕ್ಕೆ ಇನ್ನೊಂದು ಹೆಸರೇ ಅದು ಸೂಳೆಕೆರೆ ಅಂತ ಹೇಳ್ಬೋದು. ತುಂಬಾ ನಿಮ್ಗೆ ಅಟ್ಮಾಸ್ಫಿಯರ್ ತುಂಬಾನೇ ಚೆನ್ನಾಗಿದೆ ಅಲ್ಲಿ, ಕಾಮ್ ಆಗಿರುತ್ತೆ, ತುಂಬಾ ವೆಹಿಕಲ್ಸ್ ಇಲ್ಲ, ಆರಾಮಾಗಿ ಮಕ್ಕಳನ್ನ ಓಡಾಡಿಸ್ಬೋದು. ರೋಡ್ ನಿಮ್ಗೆ ದೊಡ್ಡದಾಗಿ ಅಂತ ಅನ್ಸಿದ್ರು ಖಂಡಿತ ಅಷ್ಟೊಂದು ಜನಸಂದಣಿ ಇರೋಂತ ಜಾಗ ಏನು ಅಲ್ಲ. ತುಂಬಾ ನಿಮ್ಗೆ ಒಳ್ಳೆ ಫೋಟೋಸ್ ತಗೋಬಹುದು, ವಿಡಿಯೋಸ್ ಮಾಡ್ಬೋದು. ಯಾರಾದ್ರೂ ಯೂಟ್ಯೂಬರ್ಸ್ ಇದ್ರೆ ಖಂಡಿತ ನಮ್ಮ ಚಿತ್ರದುರ್ಗನ ಒಂದ್ ಸ್ವಲ್ಪ ಬಿಲ್ಡ್ ಮಾಡಿ ಅಂತ ಹೇಳ್ಬೋದು. 4-6 ಜನಕ್ಕೆ 10-6 ಜನಕ್ಕೆ ನಮ್ಮ ಸೂಳೆಕೆರೆ ಬಗ್ಗೆ ತಿಳುವಳಿಕೆ ಸಿಗ್ಲಿ, ಗೊತ್ತಾಗ್ಲಿ ಅವ್ರ ಬಗ್ಗೆ ಅಂತ ಅಷ್ಟೇ. ಸೊ ಇದಾದ್ಮೇಲೆ ನಾವು ಹೊರಟಿದ್ದು ಮತ್ತೆ ನೀರ್ ಹತ್ರ ಹೋಗ್ಬೇಕು ಅನ್ನೋ ತರ. ಸೊ ವಿಡಿಯೋನ ಕಂಟಿನ್ಯೂ ಮಾಡೋಣ. ಗಾಯ್ಸ್, ಕೊನೆ ಇದೇನಿದು ಸೂಳೆಕೆರೆ ಎಂಟ್ರಿ. ಸೊ ಇದು ಬಂದು ಸೂಳೆಕೆರೆ ತೋರಿಸಿನಿ ರಿವ್ಯೂ ಪಾಯಿಂಟ್ ಯಾವ ಥರ ಇದೆ ಅಂತ. ಇದೇ ಶಾಂತಿ ಸಾಗರ ಸೂಳೆಕೆರೆ. ಚನ್ನಗಿರಿ ಎಲ್ಲ ಕಡೆಗೂ ಅಡ್ರೆಸ್ ಹೇಳಪ್ಪ. ಚನ್ನಗಿರಿ ಸೂಳೆಕೆರೆ ಚನ್ನಗಿರಿ ಸೂಳೆಕೆರೆ ಅಂತ ಏಷ್ಯಾದ ಅತಿ ದೊಡ್ಡ
ಚನ್ನಗಿರಿ ಸೈಡ್ ಬಂದಾಗ, ಶಿವಮೊಗ್ಗ ಸೈಡ್ ಬಂದಾಗ ಖಂಡಿತ ಇದನ್ನ ಎಕ್ಸ್ಪ್ಲೋರ್ ಮಾಡ್ಬೋದು, ನೋಡ್ಕೊಂಡು ಹೋಗ್ಬೋದು. ಹಾಗೆಯೇ ಇಲ್ಲಿ ಪಾರ್ಕ್ ಎಲ್ಲನೂ ಇದೆ, ನೀವು ಮಕ್ಕಳಿಗೆ ಬೇಕಾದ್ರೆ ಆಟ ಆಡ್ಬೋದು. ಒಂದು ಪ್ರೇಕ್ಷಣೀಯ ಸ್ಥಳ. ಸೊ ಗಾಯ್ಸ್, ಇದಾಗಿತ್ತು ನಮ್ಮ ಸೂಳೆಕೆರೆ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದು. ಸೊ ನಾವು ವಿಡಿಯೋಸು ಫೋಟೋಸ್ ಎಲ್ಲ ತಗೊಂಡು ಅಲ್ಲಿಂದ ಹೊರಟಿದ್ದಾಯ್ತು. ಸೊ ಇದೇ ತರ ಕಂಟೆಂಟ್ ಫಾಲೋ ಮಾಡಿ. ಸೊ ನಿಮ್ಗೆ ಯಾವ ತರ ವಿಡಿಯೋ ಬೇಕು ಅಂತ ತಿಳಿಸಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್. ನಿಮ್ಮ ಕ್ರಾಂತಿಯನ್ನು ಸದಾ ಪ್ರೋತ್ಸಾಹಿಸಿ. ಬಾಯ್.